ಮೂಡ ಬ್ರಹ್ಮಾಂಡ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. 8 ಲಕ್ಷ ದಾಖಲಾತಿ ನೀಡುವಂತೆ ಮೂಡಾಗೆ ತಾಕೀತು ಕೂಡ ಮಾಡಲಾಗಿದೆ. ಜಸ್ಟಿಸ್ ದೇಸಾಯಿ ಆಯೋಗದಿಂದ ಮೂಡಾಗೆ ಸೂಚನೆ ಕೂಡ ಕೊಡಲಾಗಿದೆ. 19 ಲಕ್ಷ ಮೌಲ್ಯದ 9 ಜೆರಾಕ್ಸ್ ಯಂತ್ರ ಖರೀದಿಸಿರುವಂತಹ ಮೂಡ ಒಟ್ಟು 13 ಜೆರಾಕ್ಸ್ ಮಿಷನ್ ನಲ್ಲಿ ನಡೀತಾ ಇದೆ ಜೆರಾಕ್ಸ್ ಕೆಲಸ. ಇನ್ನು ಕೇಸ್ನ ಎಲ್ಲ ದಾಖಲಾತಿಗಳನ್ನು ಕೂಡ ಸರ್ಟಿಫಿಕೇಟ್ ಆಗಿರಬೇಕು. 2005 ಹಾಗೆ 2024 ತನಕ 50-50 ಅನುಪಾತದಲ್ಲಿ ಹಂಚಿಕೆ ಆಗಿದೆ ನಿವೇಶನ. ಇನ್ನು ಬದಲಿ ನಿವೇಶನ ದಾಖಲೆ ನೀಡಲು ಕೂಡ ಈಗ ತಾಕೀತು ಕೂಡ ಮಾಡಲಾಗಿದೆ. ಇದು ಸಿಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮೂಡ ವಿಚಾರ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ನಲ್ಲಿ 8 ಲಕ್ಷ ದಾಖಲಾತಿ ನೀಡುವಂತೆ ಈಗ ಮೂಡಾಗೆ ತಾಕೀತು ಕೂಡ ಮಾಡಲಾಗಿದೆ. ಜಸ್ಟಿಸ್ ದೇಸಾಯಿ ಆಯೋಗದಿಂದ ಮೂಡಾಗೆ ಸೂಚನೆ ಕೊಟ್ಟಿರುವಂಥದ್ದು 19 ಲಕ್ಷ ಮೌಲ್ಯದ 9 ಜೆರಾಕ್ಸ್ ಯಂತ್ರ ಖರೀದಿಸಿರುವಂತಹ ಮೂಡ ಒಟ್ಟು 13 ಜೆರಾಕ್ಸ್ ಮಿಷನ್ ನಲ್ಲಿ ನಡೀತಾ ಇದೆಯಂತೆ ಜೆರಾಕ್ಸ್ ಕೆಲಸ. ಈ ಕೇಸ್ನ ಎಲ್ಲ ದಾಖಲಾತಿಗಳು ಕೂಡ ಸರ್ಟಿಫೈಡ್ ಆಗಿರಬೇಕು. 2005 2024 ತನಕ 50-50 ಅನುಪಾತದಡಿ ಹಂಚಿಕೆ ಆಗಿದೆ ನಿವೇಶನ ಹಾಗೆ ಬದಲಿ ನಿವೇಶನ. ಎಲ್ಲ ದಾಖಲಾತಿಗಳನ್ನು ಕೂಡ ನೀಡಬೇಕು ಅಂತ ಈಗ ತಾಕೀತು ಕೂಡ ಮಾಡಲಾಗಿದೆ. ಮೂಡ ಬ್ರಹ್ಮಾಂಡ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. 8 ಲಕ್ಷ ದಾಖಲಾತಿ ನೀಡುವಂತೆ ಮೂಡಾಗೆ ತಾಕೀತು ಕೂಡ ಮಾಡಲಾಗಿದೆ. ಜಸ್ಟಿಸ್ ದೇಸಾಯಿ ಆಯೋಗದಿಂದ ಮೂಡಾಗೆ ಸೂಚನೆ ಕೂಡ ಕೊಡಲಾಗಿದೆ. 19 ಲಕ್ಷ ಮೌಲ್ಯದ 9 ಜೆರಾಕ್ಸ್ ಯಂತ್ರ ಖರೀದಿಸಿರುವಂತಹ ಮೂಡ ಒಟ್ಟು 13 ಜೆರಾಕ್ಸ್ ಮಿಷನ್ ನಲ್ಲಿ ನಡೀತಾ ಇದೆ ಜೆರಾಕ್ಸ್ ಕೆಲಸ. ಇನ್ನು ಕೇಸ್ನ ಎಲ್ಲ ದಾಖಲಾತಿಗಳನ್ನು ಕೂಡ ಸರ್ಟಿಫಿಕೇಟ್ ಆಗಿರಬೇಕು. 2005 ಹಾಗೆ 2024 ತನಕ 50-50 ಅನುಪಾತದಲ್ಲಿ ಹಂಚಿಕೆ ಆಗಿದೆ ನಿವೇಶನ. ಇನ್ನು ಬದಲಿ ನಿವೇಶನ ದಾಖಲೆ ನೀಡಲು ಕೂಡ ಈಗ ತಾಕೀತು ಕೂಡ ಮಾಡಲಾಗಿದೆ. ಇದು ಸಿಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮೂಡ ವಿಚಾರ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ನಲ್ಲಿ 8 ಲಕ್ಷ ದಾಖಲಾತಿ ನೀಡುವಂತೆ ಈಗ ಮೂಡಾಗೆ ತಾಕೀತು ಕೂಡ ಮಾಡಲಾಗಿದೆ. ಜಸ್ಟಿಸ್ ದೇಸಾಯಿ ಆಯೋಗದಿಂದ ಮೂಡಾಗೆ ಸೂಚನೆ ಕೊಟ್ಟಿರುವಂಥದ್ದು 19 ಲಕ್ಷ ಮೌಲ್ಯದ 9 ಜೆರಾಕ್ಸ್ ಯಂತ್ರ ಖರೀದಿಸಿರುವಂತಹ ಮೂಡ ಒಟ್ಟು 13 ಜೆರಾಕ್ಸ್ ಮಿಷನ್ ನಲ್ಲಿ ನಡೀತಾ ಇದೆಯಂತೆ ಜೆರಾಕ್ಸ್ ಕೆಲಸ. ಈ ಕೇಸ್ನ ಎಲ್ಲ ದಾಖಲಾತಿಗಳು ಕೂಡ ಸರ್ಟಿಫೈಡ್ ಆಗಿರಬೇಕು. 2005 2024 ತನಕ 50-50 ಅನುಪಾತದಡಿ ಹಂಚಿಕೆ ಆಗಿದೆ ನಿವೇಶನ ಹಾಗೆ ಬದಲಿ ನಿವೇಶನ. ಎಲ್ಲ ದಾಖಲಾತಿಗಳನ್ನು ಕೂಡ ನೀಡಬೇಕು ಅಂತ ಈಗ ತಾಕೀತು ಕೂಡ ಮಾಡಲಾಗಿದೆ. ಮೂಡ ಬ್ರಹ್ಮಾಂಡ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. 8 ಲಕ್ಷ ದಾಖಲಾತಿ ನೀಡುವಂತೆ ಮೂಡಾಗೆ ತಾಕೀತು ಕೂಡ ಮಾಡಲಾಗಿದೆ. ಜಸ್ಟಿಸ್ ದೇಸಾಯಿ ಆಯೋಗದಿಂದ ಮೂಡಾಗೆ ಸೂಚನೆ ಕೂಡ ಕೊಡಲಾಗಿದೆ. 19 ಲಕ್ಷ ಮೌಲ್ಯದ 9 ಜೆರಾಕ್ಸ್ ಯಂತ್ರ ಖರೀದಿಸಿರುವಂತಹ ಮೂಡ ಒಟ್ಟು 13 ಜೆರಾಕ್ಸ್ ಮಿಷನ್ ನಲ್ಲಿ ನಡೀತಾ ಇದೆ ಜೆರಾಕ್ಸ್ ಕೆಲಸ. ಇನ್ನು ಕೇಸ್ನ ಎಲ್ಲ ದಾಖಲಾತಿಗಳನ್ನು ಕೂಡ ಸರ್ಟಿಫಿಕೇಟ್ ಆಗಿರಬೇಕು. 2005 ಹಾಗೆ 2024 ತನಕ 50-50 ಅನುಪಾತದಲ್ಲಿ ಹಂಚಿಕೆ ಆಗಿದೆ ನಿವೇಶನ. ಇನ್ನು ಬದಲಿ ನಿವೇಶನ ದಾಖಲೆ ನೀಡಲು ಕೂಡ ಈಗ ತಾಕೀತು ಕೂಡ ಮಾಡಲಾಗಿದೆ. ಇದು ಸಿಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮೂಡ ವಿಚಾರ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ನಲ್ಲಿ 8 ಲಕ್ಷ ದಾಖಲಾತಿ ನೀಡುವಂತೆ ಈಗ ಮೂಡಾಗೆ ತಾಕೀತು ಕೂಡ ಮಾಡಲಾಗಿದೆ. ಜಸ್ಟಿಸ್ ದೇಸಾಯಿ ಆಯೋಗದಿಂದ ಮೂಡಾಗೆ ಸೂಚನೆ ಕೊಟ್ಟಿರುವಂಥದ್ದು 19 ಲಕ್ಷ ಮೌಲ್ಯದ 9 ಜೆರಾಕ್ಸ್ ಯಂತ್ರ ಖರೀದಿಸಿರುವಂತಹ ಮೂಡ ಒಟ್ಟು 13 ಜೆರಾಕ್ಸ್ ಮಿಷನ್ ನಲ್ಲಿ ನಡೀತಾ ಇದೆಯಂತೆ ಜೆರಾಕ್ಸ್ ಕೆಲಸ. ಈ ಕೇಸ್ನ ಎಲ್ಲ ದಾಖಲಾತಿಗಳು ಕೂಡ ಸರ್ಟಿಫೈಡ್ ಆಗಿರಬೇಕು. 2005 2024 ತನಕ 50-50 ಅನುಪಾತದಡಿ ಹಂಚಿಕೆ ಆಗಿದೆ ನಿವೇಶನ ಹಾಗೆ ಬದಲಿ ನಿವೇಶನ. ಎಲ್ಲ ದಾಖಲಾತಿಗಳನ್ನು ಕೂಡ ನೀಡಬೇಕು ಅಂತ ಈಗ ತಾಕೀತು ಕೂಡ ಮಾಡಲಾಗಿದೆ. ಮೂಡ ಬ್ರಹ್ಮಾಂಡ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. 8 ಲಕ್ಷ ದಾಖಲಾತಿ ನೀಡುವಂತೆ ಮೂಡಾಗೆ ತಾಕೀತು ಕೂಡ ಮಾಡಲಾಗಿದೆ. ಜಸ್ಟಿಸ್ ದೇಸಾಯಿ ಆಯೋಗದಿಂದ ಮೂಡಾಗೆ ಸೂಚನೆ ಕೂಡ ಕೊಡಲಾಗಿದೆ. 19 ಲಕ್ಷ ಮೌಲ್ಯದ 9 ಜೆರಾಕ್ಸ್ ಯಂತ್ರ ಖರೀದಿಸಿರುವಂತಹ ಮೂಡ ಒಟ್ಟು 13 ಜೆರಾಕ್ಸ್ ಮಿಷನ್ ನಲ್ಲಿ ನಡೀತಾ ಇದೆ ಜೆರಾಕ್ಸ್ ಕೆಲಸ. ಇನ್ನು ಕೇಸ್ನ ಎಲ್ಲ ದಾಖಲಾತಿಗಳನ್ನು ಕೂಡ ಸರ್ಟಿಫಿಕೇಟ್ ಆಗಿರಬೇಕು. 2005 ಹಾಗೆ 2024 ತನಕ 50-50 ಅನುಪಾತದಲ್ಲಿ ಹಂಚಿಕೆ ಆಗಿದೆ ನಿವೇಶನ. ಇನ್ನು ಬದಲಿ ನಿವೇಶನ ದಾಖಲೆ ನೀಡಲು ಕೂಡ ಈಗ ತಾಕೀತು ಕೂಡ ಮಾಡಲಾಗಿದೆ. ಇದು ಸಿಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮೂಡ ವಿಚಾರ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ನಲ್ಲಿ 8 ಲಕ್ಷ ದಾಖಲಾತಿ ನೀಡುವಂತೆ ಈಗ ಮೂಡಾಗೆ ತಾಕೀತು ಕೂಡ ಮಾಡಲಾಗಿದೆ.
ಜಸ್ಟಿಸ್ ದೇಸಾಯಿ ಆಯೋಗದಿಂದ ಮೂಡಾಗೆ ಸೂಚನೆ ಕೊಟ್ಟಿರುವಂಥದ್ದು 19 ಲಕ್ಷ ಮೌಲ್ಯದ 9 ಜೆರಾಕ್ಸ್ ಯಂತ್ರ ಖರೀದಿಸಿರುವಂಥ ಮೂಡ ಒಟ್ಟು 13 ಜೆರಾಕ್ಸ್ ಮಿಷನ್ನಲ್ಲಿ ನಡೀತಾ ಇದೆಯಂತೆ ಜೆರಾಕ್ಸ್ ಕೆಲಸ. ಈ ಕೇಸ್ನ ಎಲ್ಲ ದಾಖಲಾತಿಗಳು ಕೂಡ ಸರ್ಟಿಫೈಡ್ ಆಗಿರಬೇಕು. 2005-2024 ತನಕ 50-50 ಅನುಪಾತದಡಿ ಹಂಚಿಕೆ ಆಗಿದೆ ನಿವೇಶನ, ಹಾಗೆ ಬದಲಿ ನಿವೇಶನ, ಎಲ್ಲ ದಾಖಲಾತಿಗಳನ್ನು ಕೂಡ ನೀಡಬೇಕು ಅಂತ ಈಗ ತಾಕೀತು ಕೂಡ ಮಾಡಲಾಗಿದೆ. ಮೂಡ ಬ್ರಹ್ಮಾಂಡ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. 8 ಲಕ್ಷ ದಾಖಲಾತಿ ನೀಡುವಂತೆ ಮೂಡಾಗೆ ತಾಕೀತು ಕೂಡ ಮಾಡಲಾಗಿದೆ. ಜಸ್ಟಿಸ್ ದೇಸಾಯಿ ಆಯೋಗದಿಂದ ಮೂಡಾಗೆ ಸೂಚನೆ ಕೂಡ ಕೊಡಲಾಗಿದೆ. 19 ಲಕ್ಷ ಮೌಲ್ಯದ 9 ಜೆರಾಕ್ಸ್ ಯಂತ್ರ ಖರೀದಿಸಿರುವಂತಹ ಮೂಡ ಒಟ್ಟು 13 ಜೆರಾಕ್ಸ್ ಮಿಷನ್ ನಲ್ಲಿ ನಡೀತಾ ಇದೆ ಜೆರಾಕ್ಸ್ ಕೆಲಸ. ಇನ್ನು ಕೇಸ್ನ ಎಲ್ಲ ದಾಖಲಾತಿಗಳನ್ನು ಕೂಡ ಸರ್ಟಿಫಿಕೇಟ್ ಆಗಿರಬೇಕು. 2005 ಹಾಗೆ 2024 ತನಕ 50-50 ಅನುಪಾತದಲ್ಲಿ ಹಂಚಿಕೆ ಆಗಿದೆ ನಿವೇಶನ. ಇನ್ನು ಬದಲಿ ನಿವೇಶನ ದಾಖಲೆ ನೀಡಲು ಕೂಡ ಈಗ ತಾಕೀತು ಕೂಡ ಮಾಡಲಾಗಿದೆ. ಇದು ಸಿಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮೂಡಾ ವಿಚಾರ. ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ನಲ್ಲಿ 8 ಲಕ್ಷ ದಾಖಲಾತಿ ನೀಡುವಂತೆ ಈಗ ಮೂಡಾಗೆ ತಾಕೀತು ಕೂಡ ಮಾಡಲಾಗಿದೆ. ಜಸ್ಟಿಸ್ ದೇಸಾಯಿ ಆಯೋಗದಿಂದ ಮೂಡಾಗೆ ಸೂಚನೆ ಕೊಟ್ಟಿರುವಂಥದ್ದು 19 ಲಕ್ಷ ಮೌಲ್ಯದ 9 ಜೆರಾಕ್ಸ್ ಯಂತ್ರ ಖರೀದಿಸಿರುವಂತಹ ಮೂಡ ಒಟ್ಟು 13 ಜೆರಾಕ್ಸ್ ಮಿಷನ್ನಲ್ಲಿ ನಡೀತಾ ಇದೆಯಂತೆ ಜೆರಾಕ್ಸ್ ಕೆಲಸ. ಈ ಕೇಸ್ನ ಎಲ್ಲ ದಾಖಲಾತಿಗಳು ಕೂಡ ಸರ್ಟಿಫೈಡ್ ಆಗಿರಬೇಕು. 2005-2024 ತನಕ 50-50 ಅನುಪಾತದಡಿ ಹಂಚಿಕೆ ಆಗಿದೆ ನಿವೇಶನ, ಹಾಗೆ ಬದಲಿ ನಿವೇಶನ, ಎಲ್ಲ ದಾಖಲಾತಿಗಳನ್ನು ಕೂಡ ನೀಡಬೇಕು ಅಂತ ಈಗ ತಾಕೀತು ಕೂಡ ಮಾಡಲಾಗಿದೆ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.